ಬೆಳಗಾವಿ ನಗರದಲ್ಲಿ ಲ್ಯಾಂಡ್ ಮಾಫಿಯಾಕ್ಕೆ ಬೆಚ್ಚಿ ಬಿದ್ದ ಜನ. ಸತ್ತವರು ಹೊರ ರಾಜ್ಯದಲ್ಲಿದ್ದವರು ಈ ಗ್ಯಾಂಗ್ನ ಟಾರ್ಗೆಟ್. ಕಮಲಾಬಾಯಿ ಎಂಬಾಕೆ ಸಾವನ್ನಪ್ಪಿ 22 ವರ್ಷದ ಬಳಿಕ ಆಕೆ ಜಮೀನನ್ನ ಮಾರಾಟ ಮಾಡಲಾಗಿದೆ. ಕಮಲಾಬಾಯಿ ಅಂತೆ ಮಹಿಳೆಯನ್ನ ಮರು ಸೃಷ್ಟಿಸಿ ಜಮೀನನ್ನ ಮಾರಾಟ ಮಾಡಿರೋದು. 2001ರಲ್ಲಿ ಸಾವನ್ನಪ್ಪಿದ ಮುಂಬೈ ಮೂಲದ ಕಮಲಾಬಾಯಿ ಹೆಸರಿನಲ್ಲಿದ್ದ 10 ಕೋಟಿ ಮೌಲ್ಯದ 8 ಎಕರೆಯ ಜಮೀನು. ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿದ್ದಂಥ ಕಮಲಾಬಾಯಿ ಜಮೀನು 2,000 ಹಣ ಕೊಟ್ಟು ಕೂಲಿ ಕಾರ್ಮಿಕ ಮಹಿಳೆಯನ್ನ ಕರೆತಂದು 2023ರಲ್ಲಿ ಮೋಸ ಮಾಡಲಾಗಿದೆ. ರಿಜಿಸ್ಟರ್ ಕಚೇರಿಯಲ್ಲಿ ಕಮಲಾಬಾಯಿ ಈಕೆ ಅಂತ ಸುಳ್ಳು ಹೇಳಿ ಆಸ್ತಿಯನ್ನು ಖರೀದಿಸಿದ್ದಾರೆ. ಶಾಂತಾ ನರ್ವೇಕರ್ಗೆ ಕಮಲಾಬಾಯಿ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಅನ್ನು ಮಾಡಿಸಿ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಈ ಬಗ್ಗೆ 2024ರ ಜೂನ್ನಲ್ಲಿ ಕೇಸನ್ನ ದಾಖಲಿಸಿದಂತ ಕಮಲಾಬಾಯಿ ಸಂಬಂಧಿ ಪ್ರಕರಣ ದಾಖಲಾದ 7 ತಿಂಗಳ ಬಳಿಕ ಸತ್ಯಾಂಶ ಬಯಲಿಗೆಳೆದಿದ್ದಾರೆ ಪೊಲೀಸರು. ಸಿಎನ್ಎಸಿಪಿ ರಘು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಿ 3 ಬಂಧಿಸಲಾಗಿದೆ. ಕಿಂಗ್ ಪಿನ್ ಸಾಗರ್ ಜಾಧವ್, ಹರುಣ್ ರಶೀದ್, ತಹಶೀಲ್ದಾರ ಶಾಂತಾ ನರ್ವೇಕರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಒಂದು ಗ್ಯಾಂಗ್ ಸಿನಿಮೀಯ ರೀತಿಯಲ್ಲಿ ಈ ಜಮೀನನ್ನ ಮಾರಾಟ ಮಾಡಿರೋದು. ಆಲ್ರೆಡಿ ಈ ಜಮೀನಿನ ಮಾಲಕಿಯಾದಂಥ ಕಮಲಾಬಾಯಿ ಅವರು ಸಾವನ್ನಪ್ಪಿ ಬರೋಬ್ಬರಿ 22 ವರ್ಷಗಳು ಕಳೆದಿದೆ. ಆದರೆ ಅದೇ ಥರ ಮಹಿಳೆಯನ್ನು ಸೃಷ್ಟಿ ಮಾಡಿದ್ದಾರೆ, ಮರುಸೃಷ್ಟಿ ಮಾಡಿದ್ದಾರೆ. ಹೆಂಗೆ ಅಂದರೆ ಡಾಕ್ಯುಮೆಂಟ್ಸ್ ಮುಖಾಂತರವಾಗಿ ಅದೇ ಹೆಸರಿನಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇದನ್ನೆಲ್ಲ ನಕಲಿ ಸೃಷ್ಟಿ ಮಾಡಿರೋದು. ರಿಜಿಸ್ಟರ್ ಆಫೀಸಿಗೆ ಹೋಗಿ ನಾನೇ ಓನರು, ನಾನು ಇದನ್ನು ಮಾರ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಬೇರೆಯವರಿಗೆ ಮಾರಿರುವಂಥ ಕೆಲಸವನ್ನು ಮಾಡಲಾಗಿದೆ. ನೋಡಿ, 10 ಕೋಟಿ ಮೌಲ್ಯದ 8 ಎಕರೆ ಜಮೀನು ಕಮಲಾಬಾಯಿ ಹೆಸರಿನಲ್ಲಿ ಇತ್ತು. ಇದು ಅಲ್ಲಿನ ಅವರ ಕುಟುಂಬಸ್ಥರಿಗೆ ಗೊತ್ತಾಗಿದೆ. ಸಹಜವಾಗಿ ಒಂದು ಊರು ಅಂತ ಅಂದರೆ ಗೊತ್ತಾಗುತ್ತೆ ಅಲ್ವಾ, ಇದು ನಮ್ಮವ್ರದ್ದು ಜಮೀನು, ಇದು ಹೆಂಗಪ್ಪ ಹಿಂಗೆ ಅಂತ. ಸೊ ಅವ್ರು ಕೇಸ್ ಹಾಕ್ಕೊಂಡಿದ್ರು. 7 ತಿಂಗಳ ನಂತರ ಸತ್ಯಾಂಶ ಹೊರಗೆ ಬಂದಿದೆ. ಯಾರಿಗೆ ಸೇರಿದ ಜಮೀನು, ಹೆಂಗೆ ಮೋಸ ಮಾಡಿದ್ರು, ಯಾವ ಥರ ಪ್ಲ್ಯಾನ್ ಮಾಡಿದ್ರು, ಮೋಸ ಮಾಡಿದವ್ರು ಯಾರು, ಇವ್ರ ಗ್ಯಾಂಗ್ನಲ್ಲಿ ಯಾರ್ಯಾರು ಇದ್ರು ಎಲ್ಲವೂ ಕೂಡ ಗೊತ್ತಾಗಿದೆ. ಕಮಲಾಬಾಯಿ ಎಂಬಾಕೆ ಸಾವನ್ನಪ್ಪಿದ್ದ ಬಳಿಕ ಆಕೆಯ ಜಮೀನನ್ನು ನಾನೇ ಕಮಲಾಬಾಯಿ ಅಂತ ಹೇಳ್ಕೊಂಡು ಮೋಸ ಮಾಡಿರೋದು. ಆ ಮಹಿಳೆ ಕೂಲಿ ಕೆಲಸಕ್ಕೆ ಹೋಗೋರಂತೆ. ಅವ್ರಿಗೆ ನಿಮಗೆ ಹಿಂಗೆ ಇಷ್ಟು ದುಡ್ಡು ಕೊಡ್ತೀವಿ, ಬಂದು ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಪಾಪ ಇನ್ನೇನು ಅಂತ ಅಂದ್ಬಿಟ್ಟು ಇನ್ನೇನು ದುಡ್ಡು ಸಿಗುತ್ತಲ್ಲ ಅಂತ ಸರಿ ಆಯಿತು ಅಂತ ಹೋಗಿದ್ದಾರೆ. ಏನೋ 2,000 ಕೊಟ್ಟು ಕರ್ಕೊಂಡು ಬಂದಿದ್ರಂತೆ. ಇವರೇ ಕಮಲಾಬಾಯಿ ಅಂತ ಬಿಂಬಿಸಲಾಗಿದೆ. ಕಾನೂನಾತ್ಮಕವಾಗಿ ಏನು ಡಾಕ್ಯುಮೆಂಟ್ಸ್ ಬೇಕಿತ್ತೋ, ನಮ್ಮಲ್ಲಿ ಈಗ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ಕಂಪಲ್ಸರಿ ಬೇಕೇ ಬೇಕು, ಯಾವುದೇ ರೀತಿಯಾದಂಥ ಆಸ್ತಿ ಖರೀದಿನೋ ಇನ್ನೊಂದೋ ಮತ್ತೊಂದೋ ಎಲ್ಲದಕ್ಕೂ. ಅದೇ ಥರ ನಕಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವರೇ ಕಮಲಾಬಾಯಿ ಅಂತ. ಕಮಲಾಬಾಯಿ ಇಲ್ಲ, ಕಮಲಾಬಾಯಿ ಸಾವನ್ನಪ್ಪಿದ್ದಾರೆ. ಆದರೆ ಇವರೇ ಕಮಲಾಬಾಯಿ, ಈ ಜಮೀನಿಗೆ ಇವರೇ ಒಡತಿ ಅಂತ ಯಾಮಾರಿಸಿರುವಂಥ ಘಟನೆ ಇದು. ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಭಯಾನಕ ಸತ್ಯಗಳು ಹೊರಗಡೆ ಬಿದ್ದಿದೆ. ಹೇಗೆ ಮೋಸ ಮಾಡಿದ್ದಾರೆ, ಇವ್ರು ಯಾವ ಥರ ಆ್ಯಕ್ಟಿವ್ ಆಗಿದ್ರು ಅಂತ. ನೋಡಿ, ಎಷ್ಟೇ ನಾವು ಹುಷಾರಾಗಿದ್ರೂ ಕೂಡ ಒಮ್ಮೊಮ್ಮೆ ಹೆಂಗೆ ಯಾಮಾರ್ಬಿಡ್ತೀವಿ ಅನ್ನೋದಕ್ಕೆ ಇಂಥ ಪ್ರಕರಣಗಳ ಕಾರಣ. 2001ರಲ್ಲಿ ಮುಂಬೈ ಮೂಲದ ಕಮಲಾಬಾಯಿ ಅವರು ಸಾವನ್ನಪ್ತಾರೆ. ಈಗ ಅವ್ರ ಹೆಸರಲ್ಲಿ ಇದ್ದಿದ್ದಂಥ ಆಸ್ತಿಯನ್ನು ಮಾರಾಟ ಮಾಡೋದು, ಖರೀದಿ ಮಾಡೋದು ಆಗುತ್ತೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಇವ್ರು ಪ್ರಿಪೇರ್ ಆಗಿದ್ರು ಮತ್ತು ಹೇಗೆಲ್ಲ ಕೊಳ್ಳೆ ಹೊಡಿಬೇಕು, ಕೊಳ್ಳೆ ಹೊಡಬಹುದು ಅನ್ನೋದ್ರ ಬಗ್ಗೆ ಫ್ರಾಡ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 3 ಅರೆಸ್ಟ್ ಮಾಡಲಾಗಿದೆ. ಒಂದು ಆ ಕಮಲಾಬಾಯಿ ಥರ ಆ್ಯಕ್ಟಿಂಗ್ ಮಾಡಿದವರು, ಮತ್ತು ಇನ್ನಿಬ್ಬರು ಈ ಪ್ಲ್ಯಾನನ್ನು ಹಾಕ್ತವ್ರು. ಸೊ ಇವ್ರ ಹಿನ್ನೆಲೆ ಏನು, ಇವರು ಮೂಲತಃ ಎಲ್ಲಿನವರು, ಇದೇ ಥರ ಬೇರೆ ಇನ್ನೆಲ್ಲಾದರೂ ಯಾಮಾಸೋ ಕೆಲಸ ಮಾಡಿದ್ದಾರಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯಲ್ಲಿ ಮಾಹಿತಿ ಸಿಗಬೇಕಾಗಿದೆ. ಕಮಲಾಬಾಯಿ ಅವರ ಕುಟುಂಬಸ್ಥರು, ದೂರದ ಕುಟುಂಬಸ್ಥರು ಅನುಮಾನ ಬಂದು ಕೇಸನ್ನು ದಾಖಲಿಸಿದ್ರು. ಇಲ್ಲ, ಕಮಲಾಬಾಯಿನೇ ಇಲ್ಲ ಅಂತ ಹೇಳಿದ್ಮೇಲೆ ಹೆಂಗೆ ಸಾಧ್ಯ ಇದು ಅಂತ ಅವ್ರಿಗೆ ಅನುಮಾನ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲಿಸಿದ್ರು. ಸುಮಾರು 7 ತಿಂಗಳಿಂದ ತನಿಖೆಯನ್ನು ನಡೆಸಿದ್ದಾರೆ. ಈ ಪ್ರಕರಣದಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ 3 ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿನ ಕಮಲಾಬಾಯಿ ಅವರ ಜಮೀನು ಬೆಳಗಾವಿ ನಗರದಲ್ಲಿ ಲ್ಯಾಂಡ್ ಮಾಫಿಯಾಕ್ಕೆ ಸ್ವತಃ ಜನ ಬೆಚ್ಚಿಬಿದ್ದಿದೆ. ಏನಪ್ಪ ಹಿಂಗೆಲ್ಲ ಆಗತ್ತೆ ಅಂತ. ನೋಡಿ, ಇದು ಈ ಲ್ಯಾಂಡ್ ಮಾಫಿಯಾ ಅನ್ನೋದು ನೆನ್ನೆ ಮೊನ್ನೆ ಕತೆ ಅಲ್ಲ.
ಒಂದು ಸೈಟನ್ನ 25 ಜನದ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಬಿಡೋದು, ಫುಲ್ ಲೀಗಲ್ ಆಗಿ ಎಲ್ಲನೂ ಸರಿ ಇದೆ ಅಂತ ಹೇಳಿ ಕೊನೆಗೆ ಯಾಮಾರಿಸೋದು, ತಗೊಂಡು 5-6 ವರ್ಷ ಆದಮೇಲೆ ಅದು ನಮ್ಮ ಜಮೀನು ನಮಗೆ ಗೊತ್ತಿಲ್ಲದೆ ಮಾರಾಟ ಮಾಡಿದ್ರೆ ಅಂತ ಬಂದು ಕೂರೋದು, ಈ ಥರದ್ದೆಲ್ಲ ಆಗಿದೆ. ಬಟ್ ಸತ್ತ ವ್ಯಕ್ತಿಯನ್ನು ಮರುಸೃಷ್ಟಿ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದೊಂದು ರೀತಿಯಲ್ಲಿ ಸಿನಿಮೀಯ ರೀತಿಯಾಗಿ ಸಂಪೂರ್ಣವಾಗಿ ಮಾಡಿಬಿಟ್ಟಿದ್ದಾರೆ. ಸೊ ಈ ಗ್ಯಾಂಗ್ ಈ ಹಿಂದೆನೂ ಏನಾದರೂ ಈ ಥರದ ಕೆಲಸವನ್ನು ಮಾಡಿತ್ತಾ? ಈ ಗ್ಯಾಂಗ್ನ ಹಿನ್ನೆಲೆ ಏನು? ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಶ್ರೀಧರ್? ನಿತಿ, ಕುಂದಾನಗರಿ ಬೆಳಗಾವಿ ಈಗ ಏನೋ ಲ್ಯಾಂಡ್ ಮಾಫಿಯಾ ಏನಿದೆ, ಒಂದು ಜನರೇ ಬೆಚ್ಚಿ ಬೀಳುವಂತ ಲ್ಯಾಂಡ್ ಮಾಫಿಯಾ ಒಂದು ಘಟನೆ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣ ಆದ ಬಳಿಕ ಬೆಳಗಾವಿಯ ಏನು ಭೂಮಿಗೆ ಬೆಲೆ ಏನಿದೆ, ಚಿನ್ನದ ಬೆಲೆ ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ 2001ರಲ್ಲಿ ಏನು ಸತ್ತಿರ್ತಕ್ಕಂಥ ಅವಳು ಮತ್ತೆ ಜೀವಂತ ಆಗಿ ಬಂದಿರತಕ್ಕಂಥದ್ದು. 2023ರಲ್ಲಿ ಅವಳ ಆಸ್ತಿ ಕೂಡ ಮಾರಾಟ ಆಗಿದೆ. ಕಮಲಾಬಾಯಿ ಎಂಬಾಕೆ ಒಂದು 22 ವರ್ಷದ ಹಿಂದೆ ಏನು ಸತ್ತು ಹೋಗಿದ್ಲು, ಆದ್ರೂ ಕೂಡ ಅವಳು ಜೀವಂತಿದ ಅಂತ 2023ರಲ್ಲಿ ಅವಳ ಹೆಸರಲ್ಲಿ ಬೇರೆದವರನ್ನ ಸಬ್ ರಿಜಿಸ್ಟರ್ ಕಚೇರಿ ಕರ್ಕೊಂಡು ಹೋಗಿ ಒಂದು ಸಹಿ ಮಾಡಿಸುವಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಈ ಕುರಿತು ಏನು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ದೂರು ದಾಖಲಾಗುತ್ತೆ. ತದನಂತರ ಆ ದೂರು ಬೆಳಗಾವಿ ಸೆನ್ ಪೊಲೀಸ್ ಠಾಣೆಗೆ ಅದು ಏನು ವರ್ಗಾವಣೆ ಆಗುತ್ತೆ. ಸೆನ್ ಪೊಲೀಸರು ಇದನ್ನು ವಿಚಾರಣೆ ಆರಂಭಿಸಿದಾಗ ಗೊತ್ತಾಗುತ್ತೆ, ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿದ್ದಂತ 8 ಎಕರೆ ಅಂದ್ರೆ 10 ಕೋಟಿ ಮೌಲ್ಯದ 8 ಎಕರೆ ಜಮೀನನ್ನ ಬೇರೆದವ್ರ ಹೆಸರಿಂದ ಅಂದ್ರೆ ಅಕ್ರಮವಾಗಿ ಸತ್ತ ವ್ಯಕ್ತಿ ಹೆಸರಲ್ಲಿ ಮತ್ತೊಬ್ಬರನ್ನೆಲ್ಲ ಹಾಜರುಪಡಿಸಿ ಆ ಒಂದು ಜಮೀನನ್ನ ಮಾರಾಟ ಮಾಡುವಂತ ಒಂದು ಏನು ಘಟನೆ ಏನಿದೆ ಇಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನಂದ್ರೆ ಸಬ್ ರಿಜಿಸ್ಟರ್ ಕಚೇರಿ ಕಮಲಾಬಾಯಿ ಅಂತ ಹೆಸರಿನಲ್ಲಿ ಏನು ಹೋದಂತ ಶಾಂತ ಇದ್ದಾಳೆ, ಅವಳನ್ನು ಕೂಡ ಈಗ ಪೊಲೀಸ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಅದನ್ನ ಈ ಒಂದು ಪ್ರಮುಖವಾಗಿ 2004ರಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಆ ಕೇಸನ್ನ ಪೊಲೀಸಿಗೆ ಭೇದಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾದಂತ ಕಿಂಗ್ ಪಿನ್ 4 ಜನ ಆರೋಪಿಗಳಿದ್ದಾರೆ. ಇದರಲ್ಲಿ ಪ್ರಮುಖವಾದ ಕಿಂಗ್ ಪಿನ್ ಅಂದ್ರೆ ಸಾಗರ್ ಜಾಧವ್ ಮತ್ತು ಹರ್ಷದ್ ರಸೀದ್ ತಹಸೀಲ್ದಾರ್ ಅನ್ನುವಂತ ಒಬ್ಬ ಆರೋಪಿ, ಜೊತೆಗೆ ಶಾಂತಾ ನಾರ್ವೇಕರ್ ಮತ್ತು ಇನ್ನೊಬ್ಬ 4 ಜನ ಆರೋಪಿಗಳಲ್ಲಿ 3 ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಈ ರೀತಿ ಬೇನಾಮಿಯಾಗಿ ಆಸ್ತಿ ಮಾರಾಟ ಏನಿದೆ, ಈ ಪ್ರಕ್ರಿಯೆಯಲ್ಲಿ ಇವರು ಅಷ್ಟೇ ಅಲ್ಲ, ಸಬ್ ರಿಜಿಸ್ಟರ್ ಕಚೇರಿಯ ಸಿಬ್ಬಂದಿಗಳು ಇದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತದೆ. ಸದ್ಯಕ್ಕೆ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ಪ್ರಕರಣ ದಾಖಲಿಸಿ ಇವರು ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ಪ್ರಕರಣದ ತನಿಖೆ ಕೂಡ ಈಗ ಮುಂದುವರೆದಿದೆ. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಬ್ಬರು ಸಜಯ್ ಸಾಗರ್ ಜಾಧವ್ ಅಂತ ಕಂಪ್ಲೇನ್ ಅವರು ಮೆನ್ಷನ್ ಮಾಡಿದ್ದಾರೆ. ಅವರ ಕಂಪ್ಲೇನ್ ಏನಿದೆ, ಈಗ ಬಚ್ಚಿದಲ್ಲಿ ಮೊದಲು ವಿಕ್ಟಿಮ್ ಹೆಸರಲ್ಲಿ ಒಂದು ಜಮೀನಿದೆ. ಆದರೆ 2023 ಅವ್ರಿಗೆ ಬೇರೆ ಸೋರ್ಸ್ ಕಡೆಯಿಂದ ಮಾಹಿತಿ ಬಂದಿದೆ, ಆ ಜಮೀನು ಈಗ ಬೇರೆ ಜನ ಹೆಸರಲ್ಲಿ ಅದು ಕನ್ವರ್ಟ್ ಆಗಿದೆ. ಸೊ ಅವರು ಎಲ್ಲ ಈ ಕಡೆ ಬಂದ ಮೇಲೆ ಅವರು ಎಲ್ಲ ಆ ಕಡೆ ಮುಂಬೈ ಕಡೆಯಿಂದ ಇದ್ದಾರೆ, ಅವರು ಸೊ ಅಲ್ಲಿಂದ ಈ ಕಡೆ ಬಂದು ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದರೆ ಅವ್ರಿಗೆ ಶಾಕ್ ಆಗಿದೆ. ಯಾಕಂದರೆ ಒಂದು ಆಫೀಸಲ್ಲಿ ಅದು ಹೆಸರು ಚೇಂಜ್ ಆಗಿದೆ. ಹೇಗೆ ಚೇಂಜ್ ಆಗಿದೆ? ಒಂದು ಸೇಲ್ ಡೀಡ್ ಮುಖಾಂತರ ಚೇಂಜ್ ಆಗಿದೆ. ಆ ಸೇಲ್ ಡೀಡ್ದಲ್ಲಿ ಯಾರ ಹೆಸರು ಇದೆ? ಒಬ್ಬರು ಕಮಲಾಬಾಯಿ ಅಂತ. ಸೊ ಸೇಲ್ ಡೀಡ್ದಲ್ಲಿ ಹೇಗೆ ತೋರಿಸಿದ್ರೆ ಕಮಲಾಬಾಯಿ ಅವರು ಸಾಗರ್ ಜಾಧವ್ಗೆ ಆ ಜಮೀನು ವಿಚ್ ಇಸ್ ಅರೌಂಡ್ 8 acres ಮತ್ತು 30 ಗುಂತ ಅವರು ಸೇಲ್ ಮಾಡಿದ್ರಂತೆ. ಸೊ ಅವರು ಸ್ಟೇಷನ್ಗೆ ಬಂದಿದ್ರೆ ಮತ್ತು ಆ ಪ್ರಕಾರ ನಾವು ಒಂದು ಕೇಸ್ ಬುಕ್ ಮಾಡಿದ್ವಿ. ತನಿಖೆ ನಂತರ ನಮಗೆ ಒಂದು